ಮಹಾರಾಷ್ಟ್ರದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕವಿಲ್ಲ. ಒಂದು ವೇಳೆ ನೆರೆ ಪರಿಸ್ಥಿತಿ ನಿರ್ಮಾಣವಾದರೆ ಆಲಮಟ್ಟಿ ಜಲಾಶಯದಿಂದ ಮತ್ತಷ್ಟು ನೀರು ಬಿಡುಗಡೆ ಮಾಡಲು ಸಜ್ಜಾಗಿರುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಕುರಿತು ನಡೆದ ಸಭೆಯ ನಂತರ ಅವರು ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು 2,30,000 ಕ್ಯೂಸೆಕ್ಗಿಂತ ಹೆಚ್ಚಾದಲ್ಲಿ ಮಾತ್ರ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗುತ್ತದೆ. ಮಳೆ ತಗ್ಗಿರುವುದರಿಂದ ಆತಂಕದ ಪರಿಸ್ಥಿತಿ ಇಲ್ಲ ಎಂದರು. ಕಳೆದ ಬಾರಿ ಪ್ರವಾಹದಿಂದ ಹಾನಿಗೀಡಾದ ಆಸ್ತಿಪಾಸ್ತಿಗಳಿಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಸಮೀಕ್ಷೆ ಪೂರ್ಣಗೊಂಡಿರುವ ಕಡೆಗಳಲ್ಲಿ ಪರಿಹಾರ ಬಿಡುಗಡೆ ಮಾಡಲಾಗುವುದು ಎಂದರು. ಇಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಪುನಃ ಮಾಡಲಿಕ್ಕೆ ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಬಂದ ಹೇಳಿದ್ದೇವೆ. ಅದ್ರ ಬಗ್ಗೆ ಇವತ್ತು ಮಧ್ಯಾಹ್ನ ಚರ್ಚಿಸಿ ಎಲ್ಲಿ ಲೋಪದೋಷ ಐತೆ ಸರಿಪಡಿಸೋಕೆ ಎಲ್ಲ ನಿರ್ದೇಶ ಕೊಡ್ತೇವೆ. ಸ್ವಲ್ಪ ಕೋರ್ಟ್ನಲ್ಲಿ ಅದು ವಾರ್ಡ್ ವಿಂಗಡಣೆ ಬಗ್ಗೆ ಮತ್ತು ರಿಸರ್ವ್ ಬಗ್ಗೆ ವ್ಯಾಜಿದೆ. ಅದು ಯಾವ ಹಂತದಲ್ಲಿ ನಂಗೆ ಪೂರ್ಣ ಮಾಹಿತಿ ಇಲ್ಲ. ಅದಕ್ಕೆ ತೊಗೊಂಡು ಆದಷ್ಟು ಶೀಘ್ರ ಚುನಾವಣೆ ಆಗಬೇಕು. ಆದರೆ ಕೋವಿಡ್ ಸಂಬಂಧಪಟ್ಕೊಂಡು ಎಲ್ಲ ನೋಡ್ಕೊಂಡು ಡಿಸಿಷನ್ ತೊಗೋದು ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಹಿತ ಕಳೆದ ಅಂಗಡಿಯವರ ನಿಧನ ಸಂತಾಪಕ್ಕೆ ಬಂದ ಸಂದರ್ಭದಲ್ಲಿ ಮೀಟಿಂಗ್ ತೊಗೊಂಡಾರೆ. ಅದ್ರ ಬಗ್ಗೆ ಅವರು ಆದೇಶ ಮಾಡಿ ಹೋಗಿದ್ರು. ಅದ್ರ ಬಗ್ಗೆ ಏನಾಗಿತ್ತು ನಿರ್ಣಯ ತೊಗೊಂಡು ಮಧ್ಯಾಹ್ನ ಗೊತ್ತಾಗ್ತದೆ. ಆದಷ್ಟು ಎಲ್ಲ ಹಿಂದಿನ 2019 ಪ್ರವಾಹದಲ್ಲಿ ಮನೆ ಹಾನಿಯಾದವರು ಮತ್ತು ಈಗ ಬೆಳೆ ಹಣದ ಎಲ್ಲವನ್ನು ಸಮಗ್ರವಾಗಿ ಚರ್ಚಿಸಿ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ. ಜಿಲ್ಲಾಧಿಕಾರಿ ಜಿಎಂ ಹಿರೇಮಠ ಜಿಲ್ಲೆಯಲ್ಲಿ 14,000 ರೈತರಿಗೆ 6 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ ಬಿಡುಗಡೆ ಮಾಡಲಾಗಿದ್ದು, ಮಳೆಯಿಂದ ಜನ ಜಾನುವಾರುಗಳ ರಕ್ಷಣೆಗೆ ವಿಶೇಷ ಗಮನ ಹರಿಸಲಾಗಿದೆ ಎಂದರು. 270 ಮನೆಗಳು ಭಾಗಶಃ ಬಿದ್ದಿದ್ದಾರೆ. ಅವುಗಳಿಗೂ ಕೂಡ ನಾವು ಎಂಟ್ರಿ ಮಾಡ್ತಾ ಇದ್ದೇವೆ. ಅವು ಕೂಡ ಪರಿಹಾರವನ್ನು ಕೊಡ್ತೀವಿ.